ಹಲೋ. ನಮಸ್ಕಾರ. ಹಾಂ ಹೇಳಿ ಹೇಳಿ ಮೇಡಮ್. ನೋಡಿ, ನಾವು ಕಲ್ಯಾಣ್ ಮ್ಯಾಟ್ರಿಮನಿ ಆ್ಯಪ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ ನಾನು. ಹಾಂ ಮಾಡ್ತಾ ಇದ್ದೀನಿ. ಓಕೆ, ನೀವು ಆ್ಯಪ್ ಯೂಸ್ ಮಾಡ್ತಾ ಇದ್ರೆ ಲಾಗಿನ್ ಮಾಡ್ಕೊಳ್ಳಿ. ನಾನು ಯಾಕೆ ಕಾಲ್ ಮಾಡಿದ್ದೀನಿ ಅಂದರೆ, ಓಕೆ. ಆ್ಯಪ್ ಹೆಂಗೆ ಯೂಸ್ ಮಾಡೋದು ಮತ್ತು ಪಾರ್ಟ್ನರ್ ಎಕ್ಸ್ಪೆಕ್ಟೇಷನ್ ಯಾವ ಥರ ನಾವು ಸೆಟ್ ಮಾಡ್ಕೊಳ್ಳೋದು ಹಾಂ. ಮತ್ತು ಯಾವ ಥರ ನೀವು ಸರ್ಚ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿ ಅವ್ರಿಗೆ ಕಾಲ್ ಮಾಡೋದು ಅಂತ ಓಕೆ. ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಈ ಕಾಲ್. ಓಕೆನಾ? ಓಕೆ ಓಕೆ. ಸರ್, ಈಗ ಆ್ಯಪ್ ಲಾಗಿನ್ ಮಾಡ್ಕೊಳ್ಳಿ. ನಾನು ಪಾರ್ಟ್ನರ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ತೀನಿ. ಅದೇ ಥರ ನಿಮ್ಗೆ ಎಷ್ಟು ತಿಂಗಳ ಒಳಗಡೆ ಮ್ಯಾರೇಜ್ ಮಾಡಬೇಕಂತ ಐಡಿಯಾ ಇರೋದು? ಒಂದು 3 to 4 months. ಸೂಪರ್ ಸರ್. ಅದೇ ಥರನೇ ನಾನು ಆ್ಯಪ್ ಕೂಡ ನಾನು ಸೆಟ್ ಮಾಡಿಕೊಡ್ತೀನಿ. ಓಕೆ. ಓಕೆನಾ? ಹಾಂ. ಸೊ ನಿಮಗೆ ಕಲ್ಯಾಣ್ ಮ್ಯಾಟ್ರಿಮನಿ ನ್ಯೂ ಲೈಟ್ ಅಂತ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ. ಥ್ಯಾಂಕ್ ಯು ಚಿನ್ನ. ಹಾಂ ಓಕೆ. ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಬಟ್ ಇಂಟರ್ನೆಟ್ ಇಲ್ಲಿ ಸಿಗ್ತಾ ಇಲ್ಲ. ಖಂಡಿತ ನಾನು ನಿಮ್ಗೆ ಹೇಳ್ತೀನಿ. ಓಕೆ. ಮತ್ತೆ ನೀವು ಡೌನ್ಲೋಡ್ ಮಾಡ್ಕೊಂಡು ಯಾವ ಥರ ಯೂಸ್ ಮಾಡ್ಬೇಕನ್ನೋದನ್ನ ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಹೇಳಿ ಕಾಲಲ್ಲಿ. ಓಕೆನಾ? ಹೇಳಿ ಮಾಡ್ತೀನಿ. ನೋಡಿ, ಈಗ ಕಲ್ಯಾಣ್ ಮ್ಯಾಟ್ರಿಮನಿ ನ್ಯೂ ಲೈಟ್ ಅನ್ನೋದು ನಿಮ್ದ್ರ ಹತ್ರ ಯಾವ ಫೋನ್ ಯೂಸ್ ಮಾಡ್ತಾ ಇರೋದು? ನಮ್ಮದು MI Note 10. ಓಕೆ ಫೈನ್ ಸರ್. ನೋಡಿ, ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಓಕೆ. ಕಲ್ಯಾಣ್ ಮ್ಯಾಟ್ರಿಮನಿ ನ್ಯೂ ಲೈಟ್ ಅಂತ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ವಾಗ ಸರಿ. ನಿಮಗೆ ಆ್ಯಪ್ ಒಳಗಡೆ ಹೋಗುವಾಗ ಲಾಗಿನ್ ಅಂತ ಕೇಳುತ್ತೆ. ಸೊ ಲಾಗಿನ್ ಅನ್ನೋ ಜಾಗದಲ್ಲಿ ಹಿಂಗೆ ಈಗ ರಿಜಿಸ್ಟರ್ ಫೋನ್ ನಂಬರ್ ಅನ್ನುವಾಗ ಈಗ ನಾನು ಮಾತಾಡ್ತಿದ್ದೀನಲ್ಲ, ಪ್ರೈಮರಿ ನಂಬರ್ ಲಾಸ್ಟ್ ನಂಬರ್ 17 ಹೌದಾ? ಈ ನಂಬರ್ ಹಾಕ್ಬಿಟ್ಟು ಲಾಗಿನ್ ಕೊಡಬೇಕು. ಲಾಗಿನ್ ಕೊಟ್ಮೇಲೆ ಲಾಗಿನ್ ವಯ OTP ಅಂತ ಕೇಳುತ್ತೆ. ಅದು ಕೊಟ್ಟರೆ ನಿಮಗೆ OTP ಬರುತ್ತೆ. ಅದನ್ನು ಹಾಕಿ ಸೈನ್ ಇನ್ ಕೊಟ್ಟರೆ ಮ್ಯಾಚಸ್ಸು, ಫಿಲ್ಟರು, ಚಾಟ್ ಎಲ್ಲ ಬರುತ್ತೆ. ಅದು ನಾವು ಪಾರ್ಟ್ನರ್ ಎಕ್ಸ್ಪೆಕ್ಟೇಷನ್ನ ಸೆಟ್ ಮಾಡ್ಕೊಳ್ಳೋಣ. ಅದೇ ಥರ ನಿಮ್ಮ ಡೀಟೇಲ್ಸು ಕರೆಕ್ಟ್ ಇದೆಯಾ ಅಂತ ಒಂದ್ಸಲ ವೆರಿಫೈ ನಾವು ಮಾಡ್ಕೊಳ್ಳೋಣ. ಓಕೆ. ನೋಡಿ, ಚೆನ್ನೈ ಕೇಶವ M, ನೆವರ್ ಮ್ಯಾರಿಡ್ ಅಂತ ಕೊಟ್ಟಿದ್ದೀರಾ. ಏಜ್ ಬಂದು 34. ಹೌದು ನಿಮ್ದು ತುಳುವ ಅಂತ ಕೊಟ್ಟಿದ್ದೀರಾ. ಕ್ಯಾಸ್ಟ್ ಕರೆಕ್ಟ್ ಇದೆಯಾ? ಹೌದು. ಮತ್ತೆ ಕಂಟ್ರಿ ಇಂಡಿಯಾ, ಸ್ಟೇಟ್ ಕರ್ನಾಟಕ, ಮದರ್ ಟಂಗ್ ಕನ್ನಡ ಕೊಟ್ಟಿದ್ದೀರಾ. ರಿಲಿಜನ್ ಹಿಂದೂ ಇದೆ. ಹೌದು ಕ್ವಾಲಿಫಿಕೇಶನ್ MA ಮುಗಿಸಿದ್ದೀರಲ್ವಾ? ಹೌದು. ಓಕೆ ಸರ್. ನಮ್ಮ ಅದರ್ ಡೀಟೇಲ್ಸ್ ಅಲ್ಲಿ ನಿಮ್ದು ಹೈಟ್ 5 feet 10 inch, ವೆಯ್ಟ್ ಬಂದು 72, ಹೌದು. ಬಾಡಿ ಟೈಪ್ ಆವರೇಜ್ ಇದೀರಾ. ಹೌದು. ಕಾಂಪ್ಲೆಕ್ಷನ್ ಕೂಡ ವೈಟಿಶ್ ಬ್ರೌನ್ ಅಂತ ಕೊಟ್ಟಿದ್ದೀರಾ. ಹೌದು. ಸರ್, ಇಲ್ಲಿಗೆ ಫಿಸಿಕಲಿ ಸ್ಟೇಟಸ್ ಒಂದು ಫಿಸಿಕಲಿ ಚಾಲೆಂಜೆಡ್ ಅಂತ ಕೊಟ್ಟಿದ್ದೀರಾ. ಕರೆಕ್ಟ್ ಇದೆಯಾ? ಹೌದು. ಓಕೆ ಸರ್. MA ಮುಗಿಸ್ಬಿಟ್ಟು ಸೆಲ್ಫ್ ಎಂಪ್ಲಾಯ್ಡ್ ಅಗ್ರಿಕಲ್ಚರ್ ಅಂಡ್ ಫಾರ್ಮಿಂಗ್ ಪ್ರೊಫೆಷನಲ್ ಅಂತ ಕೊಟ್ಟಿದ್ದೀರಾ. ಹೌದು. ರಾಶಿ ಮತ್ತೆ ನಕ್ಷತ್ರ ಬಂದು ನಾಟ್ ಸ್ಪೆಸಿಫಿಕ್ ಅಂತ ಕೊಟ್ಟಿದ್ದೀರಾ. ದೋಷ ಯಾವುದು ಇಲ್ಲ. ಹೌದು. ಮತ್ತೆ ಫುಡ್ ಹ್ಯಾಬಿಟ್ಸ್ ಅಲ್ಲೂ ಕೂಡ ಯಾವುದು ನಾಟ್ ಸ್ಪೆಸಿಫಿಕ್ ಅಂತ ಕೊಟ್ಟಿದ್ದೀರಾ. ಹೌದು. ಕರೆಕ್ಟ್ ಇದೆಯಾ? ಸೊ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನಿಮ್ದು. ಹೌದು. ಸರ್, ಈಗ ನಿಮಗೆ ಪಾರ್ಟ್ನರ್ ಎಕ್ಸ್ಪೆಕ್ಟೇಷನ್ ನಾವು ಸೆಟ್ ಮಾಡಬೇಕಾದ್ರೆ ಸೊ ನಿಮ್ಮ ಒಂದೇ ನಿಮಿಷ ಸರ್, ಇದರಲ್ಲಿ ಫೋಟೋ ನೀವು ಅಪ್ಡೇಟ್ ಮಾಡಿದ್ದೀರಲ್ಲ, ಮಾಡಿದ್ದೀನಿ. ಸೊ ಇನ್ನೂ ಕೂಡ ಚೆನ್ನಾಗಿರೋ ಫೋಟೋಸ್ನ ನೀವು ಅಪ್ಡೇಟ್ ಮಾಡಿ. ಯಾವಾಗಲೂ ಹುಡುಗಿರ ಮನೆ ಕಡೆಯಿಂದ ನೋಡುವಾಗ ಇನ್ನಷ್ಟು ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಹೌದಾ? ಅವ್ರ ಪ್ರೊಫೈಲ್ಸ್ ನೋಡುವಾಗ ಅವ್ರ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಬರುತ್ತಲ್ವಾ? ಸರ್, ಈಗ ನಾನು ಪಾರ್ಟ್ನರ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ಕೊಡ್ತೀನಿ. ನಿಮಗೆ ಮ್ಯಾರಿಟಲ್ ಸ್ಟೇಟಸ್ ಅಲ್ಲಿ ನೆವರ್ ಮ್ಯಾರಿಡ್ ಅಂತ ಕೊಟ್ಟಿದ್ದೀನಿ. ಏಜ್ ಬಂದು ಎಷ್ಟರಿಂದ ಎಷ್ಟರ ಒಳಗಡೆ ಇರಬೇಕು? ಏಜ್ ನಮಗೆ ಒಂದು 28. 28 ರೀ. ನಮ್ಗೆ ಗೊತ್ತಿಲ್ಲ. ನಿಮ್ಮ ಬ್ರದರ್ ನಾನು ಗೊತ್ತಾ? 28 ಮೇಡಮ್. ಓಕೆ, 28ರಿಂದ 34 ಒಳಗಡೆ ಇರಬೇಕಾ? ಹೌದು. 30 ನಂಗೆ ಒಂದು ನೋಡಕ್ಕೆ ಹೇಳಿ. ನಾನು ಆ್ಯಪ್ ಡೌನ್ಲೋಡ್ ಮಾಡ್ತೀನಿ. ಈಗ ಡೌನ್ಲೋಡ್ ನಾನು ಮಾಡ್ತೀನಿ. ಏನಂತ ಹೇಳಿ? ಕಲ್ಯಾಣ್ ಮ್ಯಾಟ್ರಿಮನಿ ಓಕೆ ಡೌನ್ಲೋಡ್ ಮಾಡಿ. ಮಾಡಿ. ನೋಡಿ, ಕಂಟ್ರಿ ಬಂದು ಇಂಡಿಯಾ ಅಂತ ಕೊಡ್ತಾ ಇದ್ದೀವಿ. ಓಕೆ. ಸಿಟಿ ಅನ್ನೋ ಜಾಗದಲ್ಲಿಗೆ ಎನಿ ಅಂತ ಅದೇ ಸ್ಟೇಟ್ ಅನ್ನೋದ್ರಲ್ಲಿ ನಾವು ಎನಿ ಅಂತ ಕೊಡುವಾಗ ಇನ್ನಷ್ಟು ಸಂಬಂಧಗಳು ಹೆಚ್ಚಿಗೆ ಇರುತ್ತೆ. ಯಾಕಂದ್ರೆ ಸ್ಪೆಸಿಫಿಕ್ ಆಗಿ ಕೆಲವೊಂದು ವಿಷಯಗಳನ್ನ ನಾವು ಅಪ್ಡೇಟ್ ಮಾಡುವಾಗ ಸೊ ಅದನ್ನ ಬಂದು ನಾವು ಎನಿ ಅಂತ ಕೊಟ್ರೆ ಕೆಲವೊಂದು ಸಂಬಂಧಗಳು ನಮ್ಮ ಕಡೆಯಿಂದ ಮಿಸ್ ಆಗಲ್ಲ. ಸೊ ಈಗ ಇಲ್ಲೇ ಓದ್ಕೊಂಡ್ರೆ ನಿಮ್ ಕ್ಯಾಸ್ಟ್ ಅಲ್ಲೇ ಬೇರೆ ಕಡೆ ಇರ್ತಾರೆ, ಟ್ರಾನ್ಸ್ಫರ್ ಆಗಿರ್ತಾರೆ. ಸೊ ಆ ಥರ ಇರುತ್ತೆ. ಸೊ ಸಿಟಿ ಅನ್ನೋದ್ರಲ್ಲಿ ಹೆಣಿ ಕೊಟ್ಟು ಮದರ್ ಟಂಗ್ ಕನ್ನಡ, ರಿಲಿಜಿಯನ್ ಹಿಂದೂ, ಕ್ಯಾಸ್ಟ್ ಬಂದು ತುಳುವ ಅಂತ ಕೊಟ್ಟಿದೀವಿ. ಇಲ್ಲಿಗೆ ಹೈಟ್ ಬಂದು ಕೊಟ್ಟಿದ್ದೀರಾ 4 feet 10 ಅಂತ ಕೊಟ್ಟಿದ್ದೀರಾ ಹೈಟು. ಓಕೆ. ಫಿಸಿಕಲಿ ಚಾಲೆಂಜೆಡ್ ಅಂತ ಮೆನ್ಷನ್ ಮಾಡಿದ್ದೀರಾ. ಆದರೆ ಎಜುಕೇಶನ್ ಏನು ಮಾಡಿರ್ಬೇಕೀಗ? ನಿಮ್ಮ ಪಾರ್ಟ್ನರ್ ಯಾವುದಿದ್ರು ನಡೆಯುತ್ತಾ? ಯಾವುದಿದ್ರು ನಡೆಯುತ್ತೆ, ತೊಂದರೆ ಇಲ್ಲ. ಯಾಕಂದ್ರೆ ನಮ್ದು ಅಗ್ರಿಕಲ್ಚರ್ ಇರೋದ್ರಿಂದ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ನಮಗೆ ಏನು ತೊಂದರೆ ಇಲ್ಲ. ಹುಡುಗಿ ಹೆಂಗಿದ್ರೆ ಬರುತ್ತೆ.
ಅಲ್ಲ ಹುಡುಗಿ ಚೆನ್ನಾಗಿರ್ಬೇಕು ಮತ್ತು ಎಜುಕೇಷನ್ ಏನು ಇಂಪಾರ್ಟೆಂಟ್ ಅಲ್ಲ. ಸರ್ ಇವಾಗ ಫಿಸಿಕಲಿ ಚಾಲೆಂಜಡ್ ಅಂತ ಕೊಟ್ಟಿದ್ದೀರಲ್ಲ, ಹೌದು. ಸೊ ಅದೇನು ಪ್ರಾಬ್ಲಮ್ಸ್? ಏನು ಪ್ರಾಬ್ಲಮ್ ಇಲ್ಲ, ನಾವು ಆರಾಮಿದ್ದೀವಿ. ಫಿಸಿಕಲಿ ಫಿಟ್ ಇದ್ದೀರಲ್ಲ ನೀವು, ಫಿಟ್ಟಾಗಿ ಮತ್ತೆ ಯಾಕೆ ಚಾಲೆಂಜಡ್ ಅಂತ ಕೊಟ್ಟಿದ್ದೀರಾ? ಅದೆಲ್ಲ ಮಿಸ್ ಆಗಿಬಿಟ್ಟು ಆಗಿದೆ. ಹಾಂ, ಮದುವೆ ಆಗಿಲ್ಲ ಅನ್ನೋದೊಂದು ಫೀಲಿಂಗ್ ಇದೆ, ಬೇಜಾರಿದೆ. ಮತ್ತು ಸಿನಿಮಾ ಶೂಟಿಂಗು ಅದು ಇದು ಅಂತ ಸ್ವಲ್ಪ ಬ್ಯುಸಿ ಇರ್ತೀವಿ, ಹಾಗಾಗಿ ಕಷ್ಟ. ರಾಶಿ ನಕ್ಷತ್ರ ಎಲ್ಲಾನು ಕೂಡ ಎನಿ ಅಂತಾನೆ ಕೊಟ್ಟಿದ್ದೀರಾ. ಹೌದಾ? ಸೊ ಆಲ್ಮೋಸ್ಟ್ ಎಲ್ಲಾನು ಹೌದು ಎನಿ ಅಂತ ಕೊಟ್ಟಿದ್ದೀರಾ. ಹ್ಞೂ. ಮತ್ತೆ ಇದರಲ್ಲಿ ನಾವು ಸ್ಪೆಸಿಫಿಕ್ ಆಗಿ ನೀವು ಕೇಳೋ ರಾಶಿ ನಕ್ಷತ್ರಕ್ಕೆ ನಾವು ಹುಡ್ಕಕ್ ಹೋದ್ರೆ ಸಂಬಂಧಗಳು ಕಡಿಮೆ ಇರುತ್ತೆ. Okay. ಅಲ್ಲಿಗೆ ನಾವು ಎನಿ ಅಂತ ಕೊಟ್ರೆ ಇನ್ನಷ್ಟು ಸಂಬಂಧಗಳು ಹೆಚ್ಚಾಗುತ್ತೆ. Okay. ಫುಡ್ ಹ್ಯಾಬಿಟ್ಸ್ ಅಲ್ಲೂ ನಾವು ಎನಿ ಅಂತ ಕೊಡೋಣ. ನೀವು ನಾನ್ ವೆಜಿಟೇರಿಯನ್ ಅಂತ ಕೊಟ್ಟಿದ್ದೀರಲ್ಲ, ನಾನು ಎನಿ ಅಂತ ಕೊಡ. ಫುಡ್ ಹ್ಯಾಬಿಟ್ಸ್ ಎಲ್ಲದೂ ಇರಲಿ, ಅಂದರೆ ನಾನ್ ವೆಜ್ ಸ್ವಲ್ಪ ಕಡಿಮೆ ಇರಲಿ, ವೆಜ್ ಜಾಸ್ತಿ, ವೆಜ್ ಒಳ್ಳೇದು. ಹ್ಞೂ. ಸರ್ ಆ್ಯಪ್ ಡೌನ್ಲೋಡ್ ಆಯ್ತಾ? ಇಲ್ಲಿ ನೆಟ್ವರ್ಕೇ ಇಲ್ಲ ಮೇಡಮ್, ಪಕ್ಕದವ್ರು ಮಾಡ್ತಾ ಇದ್ದಾರೆ, ನಮ್ಮ ಬ್ರದರ್ ಬಂದು ಮಾಡ್ತಾರೆ. ಓಕೆ. ನೆಟ್ವರ್ಕೇ ಇಲ್ಲ ಇಲ್ಲಿ, ಆನ್ಲೈನ್ ವರ್ಕ್ ಆಗ್ತಾ ಇಲ್ಲ ಇಲ್ಲಿ. ನಾವು ನೆಟ್ವರ್ಕ್ ಫೋನಲ್ಲಿ ಮಾತಾಡ್ತಿರೋದೇ ಎಷ್ಟು ಕಷ್ಟ. ಮತ್ತೆ ಈಗ ಪಾರ್ಟ್ನರ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿದ್ರೇನೆ ನಿಮ್ಗೆ ನಿಮ್ದು ಕೂಡ ಈಗ ಫಿಸಿಕಲಿ ಚಾಲೆಂಜೆಡ್ ಅಂತ ಕೊಟ್ಟಿದ್ದೀರಲ್ಲ, ಹಾ. ನಿಮ್ ಕಡೆಯಿಂದ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಅದು ಫಿಸಿಕಲಿ ನಾರ್ಮಲ್ ಅಂತ ಕೊಡ್ಬೇಕು. ಓಕೆ ಓಕೆ. ಸೊ ಅವಾಗಲೇ ನಮ್ಗೆ ಇದಾಗೋದು. ಈಗ ನೀವು ಚಾಲೆಂಜೆಡ್ ಅಂತ ಕೊಟ್ರೆ ಹಾಂ. ಸೊ ನಿಮ್ಗೇನೆ ಗೊತ್ತಲ್ವಾ ಯಾವ ತರ ಸಂಬಂಧಗಳಿರುತ್ತೆ. ಹೌದಾ? ಸೊ ಇದೆಲ್ಲಾನು ಕೂಡ ಅದಕ್ಕಾಗಿನೇ ನಾನು ಪಾರ್ಟ್ನರ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿ ಕೊಡ್ತಾ ಇರೋದು. ಹಂಗಂದ್ರಲ್ಲಿ ಕೆಲವೊಂದು ನಾನ್ ಮ್ಯಾಚಿಂಗ್ ಸಂಬಂಧಗಳೆಲ್ಲ ರಿಮೂವ್ ಆಗಿ ಎಕ್ಸಾಕ್ಟ್ ಮ್ಯಾಚಿಂಗ್ ಕೌಂಟ್. ಓಕೆ. ಸರ್ ನಾನು ಕಟ್ ಮಾಡಿ ಕಾಲ್ ಮಾಡಲ್ಲ, ನೀವು ಆ್ಯಪ್ ಲಾಗಿನ್ ಮಾಡ್ಕೊಳ್ತೀರಾ? ಹಾಂ, ಮಾಡ್ಕೊತೀನಿ. ಈಗ ಹುಡುಗಿ ಬಂದು ನಿಮ್ಮ ಕಡೆಯಿಂದನೇ ಸಿಗೋದಲ್ವಾ? ಹೌದು ಸರ್, ಕಲ್ಯಾಣ್ ಮ್ಯಾಟ್ರಿಮೋನಿಯಲ್ಲೇ ಸಿಗೋದು. ನಿಮ್ಗೆ ಏನಂದ್ರೆ ನೀವು ಆ್ಯಪ್ ಲಾಗಿನ್ ಮಾಡ್ಕೊಳ್ಳುವಾಗ ನಾನು ಪಾರ್ಟ್ನರ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿದ್ದೀನಲ್ಲ, ಈಗ ನಿಮಗೆ ಆ್ಯಪಲ್ಲಿ ಹೋಗಿ ಪಾರ್ಟ್ನರ್ ಎಕ್ಸ್ಪೆಕ್ಟೇಷನ್ ಹಂಗಂದ್ರೆ ನಿಮ್ಮ ಮ್ಯಾಚಸ್ಸು ಫಿಲ್ಟರ್ ಲಾಸ್ಟ್ ರೈಟ್ ಸೈಡ್ ಕಾರ್ನರಲ್ಲಿ 3 ಡಾಟ್ಸ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಸೆಟ್ ಪಾರ್ಟ್ನರ್ ಎಕ್ಸ್ಪೆಕ್ಟೇಷನ್ ಕ್ಲಿಕ್ ಮಾಡುವಾಗ ಜಸ್ಟ್ ಸ್ಕ್ರೋಲ್ ಮಾಡಿ ಕೆಳಗಡೆ ಸೇವ್ ಅಂಡ್ ಸರ್ಚ್ ಕೊಟ್ಬಿಟ್ಟು ಬ್ಯಾಕ್ ಬಂದ್ಮೇಲೆ ಫಿಲ್ಟರ್ಗೆ ಹೋದ್ರೆ ಪ್ರೊಫೈಲ್ ಮ್ಯಾಚಿಂಗ್ ಮೈ ಎಕ್ಸ್ಪೆಕ್ಟೇಷನ್ ಅಂತ ನಿಮ್ಗೆ ಮಾತ್ರ ಎಕ್ಸೈಟ್ ಆಗಿ ಕೇಳ್ತಾ ನಾವು ಮಾಡಿದ್ವಲ್ಲ ಅಂತ ಸಂಬಂಧಗಳು ಮಾತ್ರ ಅಲ್ಲಿಗಿರುತ್ತೆ. ಹಂಗಂದ್ರೆ ಓಪನ್ ಮಾಡುವಾಗಲೇ ಕೆಲವೊಂದು ಸಂಬಂಧಗಳಿರುತ್ತೆ, ಸೊ ಅದು ನಾನ್ ಮ್ಯಾಚಿಂಗ್ ಸಂಬಂಧಗಳು. ಅದೆಲ್ಲಾನು ರಿಮೂವ್ ಆಗಿ ಎಕ್ಸಾಕ್ಟ್ ಮ್ಯಾಚಿಂಗ್ ಕೌಂಟ್ ನ ಒಂದೇ ಕಡೆ ನೀವು ನೋಡುವಾಗ ಸೆಲೆಕ್ಟ್ ಮಾಡ್ಕೊಂಡು ಕಾಲ್ ಮಾಡಿ ಮಾತಾಡ್ಬೋದು. ಸರಿ, ಓಕೆ ಮೇಡಮ್. ಹಂಗಾದ್ರೆ ನಿಮ್ದೆಲ್ಲ ಮದುವೆ ಆಗಿದೆಯಾ? ಅದು ಹೇಳಿ. ಹೌದು ಸರ್, ಮದುವೆ ಆಗಿದೆ ಸರ್. ಹಂಗಿದ್ರೆ ಪರವಾಗಿಲ್ಲ, ನಮ್ಗೆ ಹಾಂ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಾನು ಅದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅದೇನಿದೆ ನೋಡ್ತೀನಿ, ಚೆಕ್ ಮಾಡ್ತೀನಿ. ಏನ್ ಸರ್ ಕೇಳಿಸ್ತಿಲ್ಲ? ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಬಿಟ್ಟು ಅದೇನಿದೆ ಸೆಟ್ ಮಾಡ್ತೀನಿ. ಬಟ್ ನಿಮ್ಮ ಕಡೆಯಿಂದ ಖಂಡಿತ. ಡೈರೆಕ್ಟ್ ಕಾಂಟ್ಯಾಕ್ಟ್ ಇದ್ರೆ ಕೊಡಿ, ಒಳ್ಳೇದು ನಮಗೆ. ಸುಮ್ಮನೆ ಬಾರಿ ಅಲ್ಲ ಸರ್, ಸಂಬಂಧದಿಲ್ಲ, ಇಲ್ಲ ಸಂಬಂಧಗಳು ನೀವೇ ನೋಡ್ಕೊಂಡು ನಿಮಗೆ ಬೇಕಾಗಿರೋ ಸಂಬಂಧಗಳಿಗೆ ಚೂಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಕಾಲ್ ಮಾಡಿ ಮಾತಾಡಿ. ಓಕೆ. ಅಲ್ಲಿಗೆ ನಂಬರು ಅವ್ರ ಸಂಬಂಧ ಡೀಟೇಲ್ ಎಲ್ಲಾನು ಅಪ್ಡೇಟ್ ಆಗಿರುತ್ತೆ. ಮೇಡಮ್ ನಮಸ್ತೆ. ಹಲೋ ಹಲೋ. ನಮಸ್ಕಾರ, ಹೇಳಿ. ಈಗ ನಾವು ಫ್ರೆಂಡ್ ಮಾತಾಡ್ತಿರೋದು ಮೇಡಮ್. ಈಗ ಮ್ಯಾಟ್ರಿಮೋನಿಯಲ್ಲಿ ತುಂಬಾ ನಮಸ್ಕಾರ, ಹೇಳಿ ಸರ್. ಈಗ ನಮಗೆ ಇಂಟ್ರೆಸ್ಟ್ ಇದೆ ಆ್ಯಪ್ ಇದು ಮಾಡ್ಕೊಂಡು. ನಾನೊಂದ್ಸರಿ ಮಾಡಿದ್ದೆ, ಮಾಡಿಬಿಟ್ಟು ಅದರಲ್ಲಿ ಏನಂತ ಹೇಳಿದ್ರೆ ಕೆಲವೆಲ್ಲ ಬರೀ ಫೇಕ್ ಇರುತ್ತೆ, ಓಕೆ. ಫೇಕ್ ಐಡಿಗಳಿರುತ್ತೆ, ಮತ್ತೆ ಮೆಸೇಜ್ಗಳು ಯಾರ್ದೋ ಇದು ಹಾಕೊಂಡು ಯಾರೋ ಮಾಡಿರ್ತಾರೆ. ಈ ಅನುಭವ ಆಗ್ಬಿಟ್ಟು ನಾನು ಅದು ಡಿಲೀಟ್ ಮಾಡಿದೆ. ಅದು ಈಗ ನೀವು ಆ ಥರ ಆಗಲ್ಲ ಸರ್. ಆಕ್ಚುಲಿ ಏನಂದ್ರೆ ಅಂತ ಐಡಿಸ್ ಎಲ್ಲಾನು ಇನ್ಆಕ್ಟಿವೇಟ್ ಆಗಿರುತ್ತೆ. ಸೊ ಕೆಲವೊಂದು ಮ್ಯಾರೇಜ್ ಆಗಿರೋ ಐಡಿನೂ ನಾವು ರಿಮೂವ್ ಮಾಡಿಸ್ಬಿಡ್ತೀವಿ. ನಿಮ್ಗೆ ಫೇಕ್ ಆಗಿರೋದ ನೋಡಿ, ನಮ್ಮ ಕಲ್ಯಾಣ್ ಜ್ಯುವೆಲ್ಲರ್ಸ್ ಅವರ ಓನ್ ಬ್ರ್ಯಾಂಡೇ ಕಲ್ಯಾಣ್ ಮ್ಯಾಟ್ರಿಮನಿ, ಯಾವುದೇ ತರ ಲೋಕಲ್ ಮ್ಯಾಟ್ರಿಮನಿ ಅಂತೂ ಇಲ್ಲ. ಸೊ ನಂಬಿಕೆಯಿಂದ ಮಾಡ್ಬೋದು, ಭರವಸೆಯಿಂದ ಮಾಡ್ಕೋಬಹುದು. ನಮ್ ಕಲ್ಯಾಣ್ ಜ್ಯುವೆಲ್ಲರ್ಸ್ ಅವ್ರು ನಡೆಸ್ಕೊಡ್ತಾ ಇರೋದ್ರಿಂದ ಸೊ ನಿಮ್ಗೆ ಫ್ಯೂಚರ್ ಸೇವಿಂಗ್ಸ್ ಇರುತ್ತೆ, ನೀವು ಹಾಕೋ ದುಡ್ಡು ವೇಸ್ಟ್ ಆಗಲ್ಲ. ಇಲ್ಲಿಗೆ ಸಂಬಂಧನೂ ಕೂಡ ಟ್ರಸ್ಟೆಡ್ ಆಗಿರುತ್ತೆ. ಯಾಕಂದ್ರೆ ಈಗ ಅವ್ರ ಕಡೆಯಿಂದ OVD ಗೌರ್ಮೆಂಟ್ ಆಥರೈಸ್ಡ್ ID ಕಾರ್ಡ್ ಅಂತ ನಾವು ಟ್ರಸ್ಟೆಡ್ ಡಾಕ್ಯುಮೆಂಟ್ ಅಲ್ಲಿ ಅಪ್ಲೋಡ್ ಮಾಡಿ ಇಟ್ಟಿರ್ತೀವಿ.
ಅದೇ ತರ ಎಜುಕೇಶನ್ ಪ್ರೂಫ್ ಆಗ್ಲಿ, ಇನ್ಕಮ್ ಪ್ರೂಫ್ ಆಗ್ಲಿ ಎಲ್ಲಾನು ಕೂಡ ಅಪ್ಡೇಟ್ ಆಗಿರುತ್ತೆ. ಸರಿನಾ? ಅದೆಲ್ಲ So ನಿಮ್ಗೆ ಯಾವ್ದು ಮತ್ತೆ ಪಕ್ಕ ಮತ್ತೆ ಅದು ಕನೆಕ್ಟ್ ಈಗ ನೀವು ಮಾಡಾದ್ಮೇಲೆ ಮತ್ತೆ ನಾವು ಅದು ನಂಬರ್ ಇದೆಲ್ಲ ಕನೆಕ್ಟ್ ಆದ್ಮೇಲೆ ಅವರು ಮತ್ತೆ ಮಿಸ್ಯೂಸ್ ಮಾಡ್ಕೊಂಡು ಬೇರೆ ರೀತಿ ಏನಾದ್ರು ಆಗುತ್ತಲ್ಲ, ಅವ್ರು ಕರೆಕ್ಟ್ ಆಗಿ ಇದ್ರೆ ಆಗಲ್ಲ. ಈಗ ಅಲ್ಲ ಸರ್, ಅಂಥದ್ದೆಲ್ಲ ಆಗಲ್ಲ. ಹೇಳಿ. ಈಗ ಹುಡುಗಿ ಫಸ್ಟ್ ಎಲ್ಲಾನು ಕರೆಕ್ಟ್ ಆಗಿರುತ್ತೆ, ಹೌದು. ಹೋಗ್ತಾ ಅವ್ರು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಹುಡುಗನ ಬ್ಯಾಕ್ ಗ್ರೌಂಡ್ ಏನು ಎಂತದ್ದು ಅಂತೇಳಿ ಯೂಸ್ ಅಂತ ತರ ಟಿಶ್ಯೂ ಪೇಪರ್ ತರ ಮಾಡೋಂಥದ್ದು ಇರುತ್ತೆ. ಅವಾಗ ಸರ್ ಆ ಥರ ಇಲ್ಲ ಸರ್, ನೀವು ಅನ್ಕೊಳ್ಳೋ ಥರ ಇಲ್ಲ ಸರ್. ಹೌದಾ? ಅದಕ್ಕೆ ನೋಡೋಣ, ಈಗ ಇವ್ರು ಮಾಡ್ಕೊಡ್ತಾರೆ, ಇವ್ರದ್ದು ಏನಾಗುತ್ತೆ ನೋಡೋಣ. ನಂಬಿಕೆಯಿಂದ ಮಾಡಿ. ಇಲ್ಲ ಸರ್, ಯಾಕಂದ್ರೆ ನಮ್ಮ ಕಡೆ ಬಂದು ನಂಬಿಕೆ ಇದೆ, ನಂಬಿಕೆಯಿಂದ ಮಾಡಿ ನಾವು ಸಂಬಂಧಗಳನ್ನ ನಂಬಿಕೆಯಿಂದ ಕೊಡ್ತಾ ಇದೀವಿ ನಿಮ್ಮ ಕಡೆಗೆ. ಓಕೆನಾ ಸರ್? ಈಗ ಇದು ಮಾಡಕ್ಕೆ ಅಮೌಂಟ್ ಇದೆಯಾ ಸರ್? ನೋಡಿ, ಸಂಬಂಧಗಳು ನೋಡಿ, ಇದು ಬಂದು ನಿಮ್ಗೆ ಎಷ್ಟು ಸಂಬಂಧ ನೋಡ್ಕೊಂಡ್ರು ಯಾವುದೇ ತರ ಪೇಮೆಂಟ್ ಮಾಡ್ಬೇಕಂತ ನಾನು ಅದೆಲ್ಲ ಪೇಮೆಂಟ್ ಕಾಲ್ ಆಕ್ಟಿವೇಶನ್ ಇರುತ್ತೆ. ಕಾಲ್ ಆಕ್ಟಿವೇಶನ್ ಇರುತ್ತೆ ನಿಮ್ಗೆ. ಎಷ್ಟು ಸರ್? ಅಲ್ಲಿ ನೀವು ಲಾಗಿನ್ ಮಾಡಿ ನೋಡಿ ಸರ್, ಅದರಲ್ಲೇ ಕಾಣಿಸ್ಕೊಳ್ಳುತ್ತೆ ನಿಮ್ಗೆ ಪ್ಯಾಕೇಜಸ್. ಲಾಗಿನ್ ಮಾಡ್ಕೋಬೇಕು ಹೇಳಿ? ಕಲ್ಯಾಣ್ ಮ್ಯಾಟ್ರಿಮೋನಿ ನ್ಯೂ ಲೈಟ್. ನ್ಯೂ ಲೈಟಾ? ಸರಿ, ನಾನು ಮಾಡ್ಕೊಳ್ತೀನಿ. ಓಕೆ ಮೇಡಮ್, ಅವ್ರು ಮಾಡ್ತಾ ಇದ್ದಾರೆ, ಚೆಕ್ ಮಾಡಿ ಮಾಡ್ತೀವಿ. ಓಕೆ ಸರ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಿಮ್ಮ ಹೆಸರು? ಸುಮತಿ ಸರ್. ಸುಮತಿ ಮೇಡಮ್. ನೀವು ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವೇ ಸಿಗ್ತೀರಾ ಇದೇ ನಂಬರ್ಗೆ? ಖಂಡಿತ ನಮ್ಮ ಸೀನಿಯರ್ ಎಕ್ಸಿಕ್ಯೂಟಿವ್ ಕೂಡ ಕಾಲ್ ರಿಸೀವ್ ಮಾಡ್ತಾರೆ. Okay. ನಿಮ್ಗೆ ಹೆಚ್ಚಿನ ಮಾಹಿತಿ ಅವ್ರ ಕಡೆನೂ ನೀವು ತಿಳ್ಕೊಬಹುದು. ಇಲ್ಲ ನಮ್ಮ ಹತ್ರ ಮಾತಾಡ್ಬೇಕಾದ್ರೂ ನೀವು ಹೇಳಿದ್ರೆ ಖಂಡಿತ ನಮಗೆ ನೋಟಿಫಿಕೇಶನ್ ಪಾಪಪ್ ಬರುತ್ತೆ. ನೀವು ಕಾಲ್ ಮಾಡಿದ್ರೆ ನಾನು ಇಮಿಡಿಯೇಟ್ ಆಗಿ ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ಓಕೆ. ನಿಮಗೆ ಇದೇ ನಂಬರ್ಗೆ, ಸೇಮ್ ನಂಬರ್ಗೆ ಮತ್ತೆ ಕಾಲ್ ಮಾಡ್ತೀನಿ, ನೀವೇ ಮಾತಾಡಿ. ಖಂಡಿತ ಸರ್. ಥ್ಯಾಂಕ್ ಯು. ಮತ್ತೆ ಮೇಡಮ್ ಅವರೇ, ಥ್ಯಾಂಕ್ ಯು ಸರ್. ಬಾಯ್.